ಬಳಿ ವೀರಪ್ಪನ್ ಮಾಡಿದ ಆ ಸ್ಫೋಟಕ್ಕೆ ಬಲಿಯಾಗಿದ್ದು ಬರೋಬ್ಬರಿ 22 ಜನಗಳು. 2 ವ್ಯಾನ್ಗಳು ಕಾಡಿನ ಮಾರ್ಗ ಮಧ್ಯೆ ಸಾಗ್ತಾ ಇರುತ್ತೆ. 2 ವ್ಯಾನ್ನಲ್ಲಿ ಪೊಲೀಸ್ ಪಡೆ ತಮ್ಮ ಡ್ಯೂಟಿಯನ್ನ ಮಾಡೋದಕ್ಕೆ ಹೋಗ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ಮುಂದೆ ಇದ್ದ ಪೊಲೀಸ್ ವ್ಯಾನ್ ಬೂಮ್ ಅಂತ ಸ್ಫೋಟಗೊಳ್ಳುತ್ತೆ. ಆ ಒಂದು ಸ್ಫೋಟದ ತೀವ್ರತೆ ಸಾಕು ವೀರಪ್ಪನ್ ಅಂದ್ರೆ ಅದೊಂದು ಸಾಮಾನ್ಯ ಹೆಸರಲ್ಲ, ಅದೊಂದು ಸುನಾಮಿ ಸದೃಶ್ಯ ಕೋಲ್ಮಿಂಚು ಎನ್ನುವುದಕ್ಕೆ. ಹೌದಲ್ವಾ? ಕಾಡನ್ನೇ ನಾಡು ಮಾಡಿಕೊಂಡ, ಕಾಡಿನಲ್ಲೇ ತನ್ನ ಇಡೀ ಜೀವನ ಕಳೆದ ವೀರಪ್ಪನ್ ಬಗ್ಗೆ ನಿಮಗೆಷ್ಟು ಗೊತ್ತು? ಅದಕ್ಕೂ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ನಿಮಗೆ ಒಂದಷ್ಟು ವೀರಪ್ಪನ್ ದಂತಕಥೆಗಳನ್ನ ಹೇಳ್ತೀವಿ, ಕೇಳಿ. ವೆಲ್ಕಮ್ ಟು ಏಷೋ ಖಾತೆ. ಇದು ವೀರಪ್ಪನ್ ಬದುಕಿನ ಒಂದಷ್ಟು ದುರಂತ ಕತೆ. ವೀರಪ್ಪನ್ ನಿಜಕ್ಕೂ ಇದ್ದಾನ ಅಥವಾ ಈ ಹೆಸರೇ ಭ್ರಮೇನ? ವೀರಪ್ಪನ್ ಅಂದರೆ ಪೊಲೀಸ್ ಇಲಾಖೆಯ ಸಿಂಹ ಸ್ವಪ್ನ. ಎಲ್ಲಿದ್ದಾರೆ, ಎಲ್ಲೆಲ್ಲ ಓಡಾಡಿದ್ದಾರೆ, ನಾಳೆ ಎಲ್ಲಿ ಇರ್ತಾರೆ, ಎಲ್ಲಿ ವಾಸ ಇರ್ತಾರೆ, ಎಲ್ಲೆಲ್ಲಿ ನೆಟ್ವರ್ಕ್ ಹೊಂದಿದ್ದಾರೆ, ಯಾರ ಮೂಲಕ ದಂತ ಸಾಗಾಣೆ ಮಾಡಿಸ್ತಿದ್ದಾರೆ, ಈ ಎಲ್ಲ ಪ್ರಶ್ನೆಗಳೇ ಆಗಿ ಉಳಿದು ಬಿಡುತ್ತಾವ. ಒಂದೇ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಬಿಟ್ಟರೆ ಅವರ ಬಗ್ಗೆ ಸಣ್ಣ ಸುಳಿವಿರ್ಲಿ, ಸಣ್ಣಾತಿ ಸಣ್ಣ ಮಾಹಿತಿ ಕೂಡ ಇರುವುದಿಲ್ಲ. ಆಗಿನ ಕಾಲದಲ್ಲಿ ಈ CCTV ತರಹದ ಸುಲಭದ ಐಡೆಂಟಿ ಇರುತ್ತಿರಲಿಲ್ಲ. ಅದರಲ್ಲೂ ವೀರಪ್ಪನ್ ಇರುತ್ತಿದ್ದ ಕಾಡು ಇದೆಯಲ್ಲ, ಅದೊಂಥರ ರಾಜದುರ್ಗದ ರಹಸ್ಯ. ತಮಿಳುನಾಡಿನ ಫಾರೆಸ್ಟ್ ಎಂದರೆ ಅದು ಕಲ್ಪನಾತೀತ ಕಾಡು. ಒಳಗೆ ಬಂದವರಿಗೆ ಹೊರಗೆ ಹೋಗುವುದು ಗೊತ್ತಾಗಲು ಚಾನ್ಸೇ ಇಲ್ಲ. ಅಂಥದ್ದೊಂದು ಕೆಟ್ಟ ಕಾನನದಲ್ಲಿ ವಾಸವಿದ್ದರೂ ಯಾರೊಬ್ಬರಿಗೂ ಗೊತ್ತಾಗದ ಹಾಗೆ ಸಂಚರಿಸುತ್ತಿದ್ದ ನಿಶಾಚರಿಯ ಹೆಸರು, ದುರಂತ ದಂತಕಥೆಯ ಹೆಸರು ವೀರಪ್ಪನ್. ತಾತನ ಕಾಲದಿಂದಲೂ ಬೇಟೆಗಾರರ ಕುಟುಂಬ, ಯಾವುದಕ್ಕೂ ಡೋಂಟ್ ಕೇರ್ ಎನ್ನುವ ಹುಂಬ. ವೀರಪ್ಪನ್ ಕುಟುಂಬ ಮೊದಲ ಕಾಲದಿಂದಲೂ ಶಿಕಾರಿ ಮಾಡುವ ಕುಟುಂಬ. ತಾತನ ಕಾಲದಿಂದ ಬೇಟೆ ಆಡುವುದನ್ನೇ ಕಸೂತಿ ಮಾಡಿಕೊಂಡ ವೀರಪ್ಪನ್ ಪೂರ್ವಜರು ಬೇಟೆಯಾಡಿದ ಸರಕುಗಳನ್ನು ಕೊಟ್ಟು ಬದಲಾಗಿ ದವಸ ಧಾನ್ಯಗಳನ್ನು ಪಡೆದು ಹೊಟ್ಟೆಪಾಡು ಮಾಡಿಕೊಳ್ಳುತ್ತಿದ್ದರು. ಬೇಟೆಯಾಡಿದ ಪ್ರಾಣಿಗಳನ್ನು ಹಳ್ಳಿ ಜನರಿಗೆ ಕೊಟ್ಟು ಅವರು ಕೊಡುವ ಊಟದ ಸರಕನ್ನು ಪಡೆದು ಜೀವನ ಸಾಗಿಸುತ್ತಿದ್ದ ವೀರಪ್ಪನ್ ಫ್ಯಾಮಿಲಿ ಬಡತನದ ಹಿನ್ನೆಲೆಯಿಂದ ಬಂದವರು. ಪತ್ನಿ ಮುತ್ತುಲಕ್ಷ್ಮಿ ಮತ್ತು 2 ಹೆಣ್ಣು ಮಕ್ಕಳು ಹೊಂದಿದ್ದ ವೀರಪ್ಪನ್ 16 ವಯಸ್ಸಿನ ಹೆಣ್ಣು ಮಗಳನ್ನು ಮದುವೆ ಆಗುತ್ತಾರೆ. ಆ ಕಾಲಕ್ಕೆ ವೀರಪ್ಪನ್ ಅವರಿಗೆ 40 ವರ್ಷ ಆಗಿರುತ್ತದೆ. 25 ವರ್ಷ ಅಂತರದ ವೀರಪ್ಪನ್ ಹಾಗೂ ಮುತ್ತುಲಕ್ಷ್ಮಿ 3 ವರ್ಷಗಳ ಕಾಲ ಕಾಡಿನಲ್ಲೇ ಸಂಸಾರ ಮಾಡಿದ್ದರು. ಮಕ್ಕಳು ಚಿಕ್ಕವರಿದ್ದಾಗಲೇ ಪೊಲೀಸ್ ಪಡೆ ಮುತ್ತುಲಕ್ಷ್ಮಿ ಅವರನ್ನು ಆಗಾಗ ಅರೆಸ್ಟ್ ಮಾಡುತ್ತಿದ್ದರು. ವೀರಪ್ಪನ್ ಎಲ್ಲಿರಬಹುದು ಎನ್ನುವ ವಿಚಾರ ನಿಮಗೆ ತಿಳಿದೇ ಇರುತ್ತದೆ. ಅದನ್ನು ಬಾಯಿ ಬಿಡಿ ಎಂದು ವರುಷಗಟ್ಟಲೆ ಕಸ್ಟಡಿಯಲ್ಲಿ ಇಟ್ಟುಕೊಂಡಿದ್ದರು. ಮುತ್ತುಲಕ್ಷ್ಮಿ ಹಾಗೂ ವೀರಪ್ಪನ್ ನಡುವೆ ಪ್ರೇಮಾಂಕುರವಾಗಿದ್ದು ಒಂದು ನದಿಯಲ್ಲಿ ವೀರಪ್ಪನ್ ಸ್ನಾನ ಮಾಡುತ್ತಿದ್ದ ಸಮಯದಲ್ಲಿ. ದಟ್ಟ ಕಾನನದ ನಡುವೆ ವೀರಪ್ಪನ್ ನದಿಯ ದಂಡೆಯ ಮೇಲೆ ಮೈ ತೊಳೆದುಕೊಳ್ಳುವ ಸಮಯದಲ್ಲೇ ಮುತ್ತುಲಕ್ಷ್ಮಿ ಮತ್ತು ವೀರಪ್ಪನ್ ನಡುವೆ ಪ್ರೇಮದ ಅಲೆ ಏಳುತ್ತದೆ. ಪ್ರೀತಿಗೆ ಜಾತಿ ಮತದ ಭೇದವಿಲ್ಲ, ಅದಕ್ಕೆ ವಯಸ್ಸಿನ ಅಂತರವಿಲ್ಲ ಎನ್ನುವ ಮಾತು ಎಷ್ಟು ಸತ್ಯ ಎನ್ನುವುದಕ್ಕೆ ಮತ್ತೊಂದು ಉದಾಹರಣೆ ಮುತ್ತುಲಕ್ಷ್ಮಿ ಮತ್ತು ವೀರಪ್ಪನ್ ಪ್ರೇಮ ವಿವಾಹ. ಇಬ್ಬರು ಒಂದಷ್ಟು ವರ್ಷ ಕಾಡಿನಲ್ಲಿ ಕಳೆಯುತ್ತಾರೆ. ಅವರ ಪ್ರೇಮದ ಸಂಕೇತವಾಗಿ 2 ಹೆಣ್ಣು ಮಕ್ಕಳು ಜನಿಸುತ್ತಾರೆ. ಅವರ ದೊಡ್ಡ ಮಗಳು ವಿದ್ಯಾರಾಣಿ ಮತ್ತು 2ನೇ ಮಗಳು ಪ್ರಭಾ ವಿಜಯಲಕ್ಷ್ಮಿ. 2ನೇ ಮಗಳು ಪ್ರಭಾ ಇಂಗ್ಲಿಷ್ ಬರವಣಿಗೆ ತುಂಬಾ ಚೆನ್ನಾಗಿತ್ತು. ಅವಳು ಪೊಲೀಸ್ ಇಲಾಖೆಗೆ ಬರೆದ ಇಂಗ್ಲಿಷ್ ಪತ್ರ ತುಂಬಾ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು. ಅಷ್ಟರ ಮಟ್ಟಿಗೆ ಇಂಗ್ಲಿಷ್ ಮೇಲೆ ಹಿಡಿತ ಸಾಧಿಸಿದಳು ಮಗಳು ಪ್ರಭಾ ವಿಜಯಲಕ್ಷ್ಮಿ. ವೀರಪ್ಪನ್ ವಂಶವೃಕ್ಷದಂತೆ ಅಣ್ಣಂದಿರು 2. 3ನೇ ಮಗನಾಗಿದ್ದರು, ಇನ್ನಿಬ್ಬರು ತಂಗಿಯರು. ವೀರಪ್ಪನ್ ಮಧ್ಯದ ಮನೆ ಮಗ. 2 ಅಣ್ಣಂದಿರ ಜೊತೆಗೆ 2 ತಂಗಿಯರನ್ನು ಹೊಂದಿದ್ದ ಕಾಡಿನ ವೀರನಿಗೆ 2ರಲ್ಲಿ ಒಬ್ಬರು ಅರ್ಜುನ್
ಮೈಸೂರು ಜೈಲಿನಲ್ಲಿದ್ದಾಗ ಸೆನೈಡ್ ಸೇವಿಸಿ ದೇವರ ಪಾದ ಸೇರಿಕೊಂಡರು. ಇನ್ನೊಬ್ಬ ಅಣ್ಣ ಮಾದಯ್ಯನ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ತಂಗಿ ಮುನಿಯಮ್ಮ ತಮಿಳುನಾಡು ಕಡೆಯವರನ್ನು ಮದುವೆಯಾಗಿದ್ದಾರೆ. ಇನ್ನೊಬ್ಬ ತಂಗಿ ಮಾರಿಯಮ್ಮ ಬದುಕು ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಆತ್ಮಹತ್ಯೆ ಮಾಡಿಕೊಂಡರು ಎನ್ನುವುದು ಮುತ್ತುಲಕ್ಷ್ಮಿಯವರ ಹೇಳಿಕೆ. ಪೊಲೀಸರ ಚಿತ್ರಹಿಂಸೆ ತಡೆಯಲಾರದೆ ವೀರಪ್ಪನ್ ತಂಗಿಯ ಬದುಕು ಅಂತ್ಯವಾಯಿತು ಎನ್ನಲಾಗಿದೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣವು ವೀರಪ್ಪನ್ ಕಥೆ ದಿ ಎಂಡ್ ಆದ ವಿಷಯವು ವೀರಪ್ಪನ್ ಕಾಡಿನಲ್ಲಿ ಬದುಕಿದ್ದು ಕರ್ನಾಟಕ ಮತ್ತು ತಮಿಳುನಾಡು ಗೌರ್ಮೆಂಟ್ಗೆ ಮೋಸ್ಟ್ ವಾಂಟೆಡ್ ವ್ಯಕ್ತಿಯಾಗಿ ನೂರಾರು ಪೊಲೀಸರನ್ನು ಹತ್ಯೆ ಮಾಡಿದ ಕ್ರೈಮ್ ಲೋಕದ ಕುಖ್ಯಾತಿಯಾಗಿ ಕೊನೆಗೆ ದುರಂತ ಅಂತ್ಯ ಕಂಡಿದ್ದು ಸತ್ಯ. ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಎನ್ನುವ ವಿಚಾರದಲ್ಲಿ ಇದೇ ವೀರಪ್ಪನ್ ಹೆಸರು ದೇಶದಾದ್ಯಂತ ಸುದ್ದಿಯಾದರು. ಕರುನಾಡಿನ ಆರಾಧ್ಯ ದೈವವನ್ನ ಕಿಡ್ನಾಪ್ ಮಾಡಿದ್ದು ಆಗಿನ ಕಾಲಕ್ಕೆ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇಡೀ ಕರುನಾಡಿನ ಜನತೆಗೆ ಶಾಕಿಂಗ್ ನ್ಯೂಸ್. ಕೊನೆಗೆ ಎಸ್.ಎಂ. ಕೃಷ್ಣ ಸರ್ಕಾರ ಅಣ್ಣಾವ್ರನ್ನ ಬಿಡುಗಡೆ ಮಾಡಿ ಕರೆದುಕೊಂಡು ಬಂತು. ಆ ಕಡೆ ಈ ವಿಷಯ ಪೊಲೀಸ್ ಇಲಾಖೆಯ ಪ್ರೆಸ್ಟೀಜ್ ವಿಷಯವಾಗಿತ್ತು. ಕೊನೆಗೆ ಅದು ವೀರಪ್ಪನ್ ಮೇಲೆ ಆಸ್ಫೋಟಕ ಅಟ್ಯಾಕ್ ಆಗಿ ಮಾರ್ಪಾಟಿತ್ತು. ಅದರಲ್ಲೂ ಸಾವಿರಾರು ಆನೆ ದಂತಗಳ ಕಳ್ಳ ಸಾಗಾಣೆಯ ಹಿಸ್ಟರಿ ಕೊನೆಗೆ ಅವರ ಮಹಾ ಮಿಸ್ಟರಿಗೆ ಕಾರಣವಾಯಿತು. ಪೂರ್ಣ ವಿರಾಮ. ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ನೋಡಿದ್ರಲ್ಲ, ವೀರಪ್ಪನ್ ಅಂದ್ರೆ ತಮಿಳುನಾಡು ಮತ್ತು ಕರ್ನಾಟಕದ ಕಾಡಿನ ಪ್ರತಿ ಮರದ ಬೇರಿಗೂ ಗೊತ್ತು. ಫಾರೆಸ್ಟ್ ಏರಿಯಾದಲ್ಲಿ ಕೋವಿ ಸದ್ದು ಕೇಳಿಸುತ್ತೆ ಅಂದ್ರೆ ಅಲ್ಲಿ ವೀರಪ್ಪನ್ ಮೀಸೆ ಕೂಡ ಗೋಚರಿಸುತ್ತೆ. ಪೊಲೀಸ್ ಇಲಾಖೆಯ ನಿದ್ರೆಗೆ ಕಲ್ಲು ಹಾಕಿದ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರದ ದೊಡ್ಡ ಸವಾಲಾಗಿ ಬೆಳೆದು ನಿಂತಿದ್ದ ವೀರಪ್ಪನ್ ಬದುಕು ಕೊನೆಗೆ ಸಾವಿನಲ್ಲಿ ಅಂತ್ಯ ಆಯಿತು. ಇಲ್ಲಿಗೆ ವೀರಪ್ಪನ್ ಕಥೆಯೂ ಕೂಡ ಮುಗಿಯಿತು.